ಫ್ರೀ ದುಡ್ಡು ತಕತ್ತಾರ, ಫ್ರೀ ಬಸ್ಸಲ್ಲಿ ತಿರ್ಗಾಡ್ತಾರ, ಅವ್ರ ಮೇಲೆ ಗುಬ್ಬ ಕುಣಿಸ್ತಾರ. ಟಿವಿಲಿ ಬರೋದ್ನೆಲ್ಲ ನೋಡ್ತಾವಿ, ಹೇಳೋದ್ನೆಲ್ಲನು ಸಿದ್ದರಾಮಯ್ಯ ಇಳಿಸ್ಬೇಕು ಅಂತಾರ. ಹೆಂಗ್ ಇಳಿಸ್ಬಿಟ್ರಪ್ಪ ಅವ್ರೇ ಎಲ್ರಿಗೂ ಇಡೀ ರಾಜ್ಯಕ್ಕೆ ಎಲ್ರಿಗೂ ದುಡ್ಡು ಹಾಕಾರ, ಎಲ್ಲನೂ ಸೌಲಭ್ಯ ಮಾಡ್ಯಾರ. ಅವ್ರನ್ನ ಇಳಿಸ್ಬಿಟ್ರಕ್ಕಾದ್ದ, ಅವರೇ ಇರ್ಬೇಕು. ಇಳಿಸ್ಬೇಕು ಅನ್ನೋರು ಹೇಳ್ತಿರು, ಫ್ರೀ ದುಡ್ಡು ತಕತ್ತಾರ, ಫ್ರೀ ಬಸ್ಸಲ್ಲಿ ತಿರ್ಗಾಡ್ತಾರ, ಅವ್ರ ಮೇಲೆ ಗುಬ್ಬ ಕುಣಿಸ್ತಾರ. ಹೌದು. ಯಾರ್ಗ ಇಳಿಸ್ಬೇಕು ಅನ್ನೋರ್ಗೆಲ್ಲ ಒಂದ್ ಗುಡ್ ನಮಸ್ಕಾರ ಮಾಡ್ಬೇಕು ಅಂತ ಅವ್ರ ನಮ್ಮ ಎದುರು ಸಿಕ್ಕರು ಮಾತಾಡ್ತೀವಿ. ಯಾವ್ರಿಂದ ನಿಮ್ಗೇನ್ ತೊಂದ್ರೆ ಆಗಿದ್ದದು ಅಂತ ಕೇಳ್ತೀವಿ. ಅಯ್ಯ ಸಿದ್ದರಾಮಯ್ಯನೇ ಇರ್ಲಿ ಬಿಡಪ್ಪ, ಇನ್ನು ಸಿದ್ದರಾಮಯ್ಯ ಇಳಿಸಿ ಕಾದ್ದ ನಾವು ಮುಂದಕ್ಕೂ ಅವರೇ ಇರ್ಲಿ, ಈಗಲೂ ಅವರೇ ಇರ್ಲಿ ಅಂತ ಕೇಳ್ಕತೆ ಇರೋದು. ಏನೇನ್ ಮಾಡ್ರವ? ಜನಕ್ಕೆಲ್ಲ ಸೌಲಭ್ಯ ಮಾಡಿಲ್ವಾ? ಇನ್ನೇನ್ ಮಾಡ್ಬೇಕು ಅವರು? ಎಲ್ಲ ಸೌಲಭ್ಯನು ಮಾಡರಲ್ಲಪ್ಪ ಅವರು. ಏನೇನ್ ಮಾಡಿದಾರೆ? ಎಲ್ರಿಗೂ 2,000 ರೂಪಾಯಿ ಹಾಕಾರ, ಫ್ರೀ ಬಸ್ ಮಾಡಾರ, ಅಕ್ಕಿ ಎಲ್ಲ ಕೊಟ್ಟಾರ, ಎಲ್ಲಾನು ಸೌಲಭ್ಯ ಮಾಡಾರ. ಮಾತುಕತೆ ಆಗಿದೆ, ಬಿಡ್ಬೇಕು ಅಂತ ವರಿಷ್ಠರು ಹೇಳ್ತಾರಂತಲ್ಲ. ಅವ್ರು ಬಿಡ್ಬೇಕು ಅಂದ್ರೆ ಅವ್ರು ಬಿಡ್ಬೇಕಲ್ಲ, ಅವ್ರು ಸಿದ್ದರಾಮಯ್ಯನವರು. ಅವ್ರು ಬಿಟ್ರ ಅವರು ಹೆಂಗೆ ಮಾಡಿ ನಾವೇ ಮಾಡ್ತೀವಿ ಅಂತಾರ ಬಿಡಪ್ಪ ಅವರು. ಘಾಟಿಗೆ ಮೇಕವ್ರ ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕದವ್ರಲ್ವಪ್ಪ, ಗೆಲ್ಲಿ ಬಿಡು, ಅವರೇ ಇರ್ಲಿ ಬಿಡು. ಅವ್ರ ಮಗನಿಗೆ ಅಧಿಕಾರ ಕೊಡ್ತಾರಂತ ಸಿದ್ದರಾಮಯ್ಯನವರು ಇಳಿಸ್ಬಿಟ್ಟು ಏನ್ ಮಾಡೋದು? ಅವ್ರ ಮಗ ಗೆದ್ರು, ಅವ್ರದ್ ಮಗ ತಾನೆ, ಮಗ ಗೆದ್ರು ಸರಿ, ಅಪ್ಪ ಗೆದ್ರು ಸರಿ, ಅವರೇ ಇರ್ಬೇಕು. ಅಪ್ಪ ಗೆದ್ರು ಸರಿ, ಮಗ ಗೆದ್ರು ಸರಿ, ಒಟ್ಲಿ ಸಿದ್ದರಾಮಯ್ಯನೇ ಇರ್ಬೇಕು. ಸಿದ್ದರಾಮಯ್ಯ ಸೌಲಭ್ಯ ಮಾಡಿಲ್ವಾ? ಎಲ್ಲ ದುಡ್ಡು ಮೇಲೆ ತಕತ್ತಾರ, ಎಲ್ಲ ಜಾತಿನೂ 2,000 ರೂಪಾಯಿ ಎಣಿಸ್ಕೊಬತ್ತಾರ ಹೋಗಿ, ಅವ್ರ ಮೇಲೆ ಇದು ಅಂತಾರ. ಇದು ಹೇಳಾಗ ಮಾದೇವ ಮೇಳಾಗ ಹೂವ ಕುಣಿಸ್ತಾರ ಅವ್ರ ಮೇಲೆ. ಸಿದ್ದರಾಮಯ್ಯ ಇಳಿಸ್ಬೇಕು ಅಂತೀರ, ಸಿದ್ದರಾಮಯ್ಯ ಇಳಿಸಕ್ಕಾದ್ದ ಅವರು ಹೆಂಗಾದ್ದು ಹಂಗ ಆಲಿ ಬಿಡಪ್ಪ.